ಹಾಯ್, ನಮಸ್ತೆ. ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಇರೋ ಪುಸ್ತಕಗಳು 3. ಆ 3 ಕೂಡ ಒಂದು ಇತಿಹಾಸದ ಬಗ್ಗೆ ನಮಗೆ ಮತ್ತೆ ಒಂದು ಜನಾಂಗೀಯದ ಬಗ್ಗೆ ನಮಗೆ ತಿಳಿಸುವಂತ ಪುಸ್ತಕಗಳು. ಯಾವ್ಯಾವುದು ಗೊತ್ತಾ? ಇದು 3. ಭಾರತಿ ಬೀವಿಯವರ ನಕ್ಷತ್ರಗಳ ಸುಟ್ಟ ನಾಡಿನಲ್ಲಿ, ನೇಮಿಚಂದ್ರ ಅವರ ಯಾದ್ ವಶೇಂ ಹಾಗೂ ವಿಠಲ್ ಶೆಣೈಯವರ ಹನುಕಿಯ. ಈಗ ನಿಮಗೆ ಈ ಪುಸ್ತಕಗಳನ್ನ ನೋಡಿ ಒಂದು ಐಡಿಯಾ ಬಂದಿರುತ್ತೆ, ಇದು ಯಾವ ಬೇಸ್ಡ್ ಪುಸ್ತಕ ಅಂತ. ಹೌದು, ಈ 3 ಕೂಡ ಯಹೂದಿಗಳ ಕತೆ, ನೋವು, ನಲಿವುಗಳನ್ನ ತೋರಿಸುವಂತ ಪುಸ್ತಕ. ನಲಿವು ಅಂತ ಹೇಳಿದ್ರೆ ತಪ್ಪಾಗತ್ತೆ, ನೋವುಗಳನ್ನೇ ತುಂಬಿರುವಂತ ಪುಸ್ತಕ ಅಂತಾನೆ ಹೇಳ್ಬೋದು. ಹಿಟ್ಲರ್ನ ಸಾಮ್ರಾಜ್ಯ, ಯಾಜಿಗಳು ಮತ್ತೆ ಯಹೂದಿಗಳ ಮೇಲೆ ಆದಂತ ದೌರ್ಜನ್ಯ ಅದೆಲ್ಲದನ್ನ ಕಿರುಪರಿಚಯ ಮಾಡಿಕೊಡ್ತಾ ಒಂದು ಕಥೆಯ ರೂಪದಲ್ಲಿ ಒಂದು ಹುಡುಗಿ ಅಲ್ಲಿಂದ ಬಂದು ಭಾರತದಲ್ಲಿ ಅದು ಬೆಂಗಳೂರಿನಲ್ಲಿ ನೆಲೆಸಿ ಅವಳ ಜೀವನವನ್ನ ಕಟ್ಟಿಕೊಂಡಂತ ಕತೆ ಯಾದ್ ವಶಮಲ್ಲಿ ಬರುತ್ತೆ. ಇನ್ನೊಂದು ಹನುಕಿಯ. ಇದು ತುಂಬಾ ಜನಕ್ಕೆ ಗೊತ್ತಿಲ್ದಿರುವಂತ ಪುಸ್ತಕ, ವಿಠಲ್ ಶೆಣೈ ಅವ್ರದ್ದು. ಇದು ಕೂಡ ಯಹೂದಿಗಳ ಬಗ್ಗೆ, ಯಾಜಿಗಳ ಬಗ್ಗೆ ಮತ್ತು ಹಿಟ್ಲರ್ನ ದೌರ್ಜನ್ಯದ ಬಗ್ಗೆ ಇರುವಂತ ಪುಸ್ತಕ. ಏನು ಸಣ್ಣ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದು ಸ್ವತಂತ್ರ ಪೂರ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ ಜೊತೆ ಕೈ ಜೋಡ್ಸಕ್ ಹೋಗಿರುವಂತ ಸಂದರ್ಭನ ಇದ್ರೊಳಗೆ ಮಧ್ಯೆ ತಗೊಂಡ್ಬಂದಿದ್ದಾರೆ ಲೇಖಕರು. ಮತ್ತೆ ಅಲ್ಲಿ ಯಹೂದಿಗಳ ಮೇಲೆ ದೌರ್ಜನ್ಯ ಆಗ್ತಿದ್ದಾಗ, ಜರ್ಮನಿಯಲ್ಲಿ ಯುದ್ಧ ಆಗ್ತಿದ್ದಾಗ ಅಲ್ಲಿನ ಅನಾಥ ಮಕ್ಕಳನ್ನ, ಯುದ್ಧದಲ್ಲಿ ಸತ್ತ ತಂದೆ ತಾಯಿಗಳು ಮತ್ತೆ ಮಕ್ಕಳನ್ನ, ಅನಾಥರನ್ನ ಭಾರತಕ್ಕೆ ಕರೆಸ್ಕೊಂಡು ಕೋಲ್ಕತ್ತಾದ ಮಹಾರಾಜರು ಇಲ್ಲಿ ಅವ್ರಿಗೆ ಊಟ, ಬಟ್ಟೆ, ವಸತಿನ ಕಲ್ಪಿಸಿದ್ದ ಕತೆನ ಇಲ್ಲಿ ಲೇಖಕರು ತಗೊಂಡ್ಬಂದಿದ್ದಾರೆ. ಇದು ಕೂಡ ಅಷ್ಟೇ, ಒಂದು ಯಹೂದಿ ಹೆಣ್ಣು ಮಗಳು ಜರ್ಮನಿಯಿಂದ, ಪೋಲ್ಯಾಂಡಿಂದ ಹಾಗೋ ಹೀಗೋ ಹಿಟ್ಲರ್ನ ಯಾಜಿ ಕ್ಯಾಂಪಿಂದ ತಪ್ಪಿಸ್ಕೊಂಡು ಬಂದು ಭಾರತದಲ್ಲಿ ನೆಲೆ ನಿಲ್ತಾಳೆ. ಇಲ್ಲೇ ಒಂದು ಹುಡುಗನ್ನ ಮದ್ವೆ ಆಗಿ ಇಲ್ಲಿ ಜೀವನ ಕಟ್ಕೊಂಡು ಮತ್ತೆ ತನ್ನ ತಾಯ್ನಾಡ್ಗೆ ತಮ್ಮ ಕುರುಹುಗಳನ್ನ ಹುಡ್ಕೊಂಡು ಹೋಗುವಂತ ಕತೆ. ತುಂಬಾ ಚೆನ್ನಾಗಿದೆ ಈ ಕಥೆಗಳು. ಅದರಲ್ಲೂ ಎಸ್ಪೆಷಲಿ ಹನುಕಿಯ ಇಂಥ ಪುಸ್ತಕಗಳು ಎಲೆಮರೆಕಾಯಿ ತರ ಮರ್ತು ಹೋಗ್ಬಿಡಿದೆ ಜನರಿಗೆ. ಈ ಪುಸ್ತಕನ ಯಾಕೆ ಓದ್ಬೇಕು ಅಂತ ಹೇಳಿದ್ರೆ, ಯಾದ್ ವಾಶೆಮ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದ್ರ ಎರಡೂ ನೋವು ಪಾರ್ಟ್ಗಳು ಸೇಮ್ ಇದೆ. ಏನ್ ಯಾಜಿ ಕ್ಯಾಂಪಲ್ಲಿ ಆಗುತ್ತೆ, ಗ್ಯಾಸ್ ಚೇಂಬರ್ ಪ್ರಯೋಗ ಆಗುತ್ತೆ, ತಂದೆ ತಾಯಿಗಳನ್ನ ಡಿವೈಡ್ ಮಾಡ್ತಾರೆ, ಅಲ್ಲಿರೋ ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಗ್ಯಾಸ್ ಚೇಂಬರ್ ಒಳಗೆ ಕಳಿಸಿ ಸಾಯಿಸ್ತಾರೆ, ಅದೆಲ್ಲದೂ ಕೂಡ ಸೇಮ್ ಇದೆ. ಆದ್ರೆ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಭಾರತದಲ್ಲಿ ಮಹಾರಾಜರ ಕರ್ತವ್ಯ, ಅವರ ಕರುಣೆ, ನಮ್ಮ ಜನರ ಪ್ರೀತಿ. ಇಲ್ಲಿ ಯಹೂದಿಗಳು ಬಂದ್ರು ಕೂಡ ಯಾವುದೇ ಜಾತಿ ಭೇದ ಏನು ಇಲ್ಲದೆ ನಮ್ಮ ಜನರು ಅವ್ರಿಗೆ ತೋರಿಸೋ ಪ್ರೀತಿನ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒಂದ್ಸರಿ ಓದ್ ನೋಡಿ, ಎಲ್ರಿಗೂ ಇಷ್ಟ ಆಗುವಂತ ಪುಸ್ತಕ ಇದು. ಇನ್ನೊಂದು ಭಾರತಿ ಬೀವಿಯವರ ನಕ್ಷತ್ರಗಳ ಸುಟ್ಟ ನಾಡಿನಲ್ಲಿ. ಇದು ನಮಗೆ ಜಾಸ್ತಿ ಹಿಟ್ಲರ್ ಮತ್ತೆ ಯಹೂದಿಗಳ ಬಗ್ಗೆ ತಿಳಿಸ್ತೇ ಇರ್ಬೋದು, ಆದ್ರೆ ಇದು ಇಡೀ ಪೋಲ್ಯಾಂಡ್ ಬಗ್ಗೆ ನಮ್ಗೆ ತಿಳಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಇದೊಂದು ಪ್ರವಾಸ ಕಥನ. ಭಾರತಿ ಬೀವಿ ಅವ್ರು ಬರೆಯೋ ಶೈಲಿನೇ ತುಂಬಾ ಚಂದ. ಏನ್ ಹೇಳ್ತಾರೆ, ಫಿಲ್ಟರ್ ಇರೋದಿಲ್ಲ ಅಂತ. ಅಂದ್ರೆ ಅವ್ರಿಗೆ ಏನ್ ಮನ್ಸಿಗೆ ಬರುತ್ತೆ ಅದನ್ನ ಹಂಗೆ ಯಥಾವತ್ತಾಗಿ ಗೀಚ್ತಾರೆ. ಇಲ್ಲೂ ಅಷ್ಟೇನೆ, ಅವ್ರು ಇಲ್ಲಿ ಬೆಂಗಳೂರಿಂದ ಹೊರಡೋ ಟೈಮಲ್ಲಿ ಆದ ಅವಾಂತರ, ಆಮೇಲೆ ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು ಅಂತ ಮೊದ್ಲಿದ್ದ ಕಾತರ, ಅದೆಲ್ಲದನ್ನ ತುಂಬಾ ಚೆನ್ನಾಗಿ ಬರ್ಕೊಡ್ತಾರೆ. ಮಿಡಲ್ ಅಲ್ಲಿ ಪೋಲ್ಯಾಂಡ್ ಅಲ್ಲಿ ಈಗೂ ಕೂಡ ಆ ಯುದ್ಧದ ಸಮಯದಲ್ಲಿ ಕೆಲವೊಂದು ಮ್ಯೂಸಿಯಮ್ಸ್ ಮಾಡಿರ್ಬೋದು, ಅದಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಕಂಡಂತ ದೃಶ್ಯಗಳು, ಆಮೇಲೆ ಪೋಲ್ಯಾಂಡ್ ನಡುವೆ ಇರೋ ಕೆಲವೊಂದು ಸ್ಟ್ಯಾಚ್ಯೂಸ್ಗಳು, ಅದೆಲ್ಲದನ್ನ ತುಂಬಾ ಚೆನ್ನಾಗಿ ಅವ್ರು ಬರೆದಿದ್ದಾರೆ ಈ ಪ್ರವಾಸ ಕಥನದಲ್ಲಿ. ಸೊ ನನ್ನ ಪ್ರಕಾರ ಏನೋ ಹೇಳ್ತಾರಲ್ಲ, ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಅಂತ. ಸೊ ಬುಕ್ ಓದ್ಕೊಂಡೆ ನಾವು ಪೋಲ್ಯಾಂಡ್ ಬಗ್ಗೆ ತಿಳ್ಕೊಬೇಕು, ಜರ್ಮನಿ ಯುದ್ಧದ ಬಗ್ಗೆ ತಿಳ್ಕೊಳ್ಬೇಕು, ಯಹೂದಿಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ 3 ಪುಸ್ತಕ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.